ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ಮೆಂತ್ಯ ಕಟ್ಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವತ್ತು ನಾವು ಈ ಅಕ್ಕಿ ಹಿಟ್ಟಿನಲ್ಲಿ ಒಂದು ಮೆಂತ್ಯ ಪರೋಟ ಮಾಡಮ್ರಿ. ತುಂಬ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಆದಂತಹ ಇದು ರೀ. ಇದು ನಾವು ಮಲೆನಾಡು ಕಡೆಗೆ ಮಾಡ್ತೀವಿ, ಮೆಂತ್ಯ ರೈಸ್ ಪರೋಟ ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ ಇದು. ಅಕ್ಕಿ ಹಿಟ್ಟಿನಲ್ಲಿ ಡಿಫ್ರೆಂಟ್ ಆದಂಥ ಟೇಸ್ಟು. ಇದಕ್ಕೇನು ಪಲ್ಯ ಚಟ್ನಿ ಮಾಡಲೇ ಇದ್ರೂ ಆಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ರೀ. ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ. ಸ್ವಲ್ಪನೇ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. ಸಾಸಿವೆ ಸಿಡಿತಾ ಇದ್ದ ಹಾಗೆ ನೋಡಿರಿ, ಸ್ವಲ್ಪನೇ ಇದಕ್ಕೆ ಶುಂಠಿಯನ್ನು ಹಾಕ್ಕೊತಾ ಇದ್ದೀನಿ ರೀ. ಶುಂಠಿ ಹಾಕೊಂಡಾದ್ಮೇಲೆ ಒಂದು ಸಣ್ಣ ಸೈಜ್ನಲ್ಲಿ, ಮೀಡಿಯಮ್ ಸೈಜ್ ಸಣ್ಣದು ಈರುಳ್ಳಿ ಕಟ್ ಮಾಡಿದ್ದೇನೆ, ಅದು ಹಾಕ್ಕೊಂಡಿದ್ದೇನೆ. ಇವಾಗ ಇದನ್ನು ಇದರೊಟ್ಟಿಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ. ಈ ಪರೋಟ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ರೀ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೂ ಆಗುತ್ತೆ, ಒಂಥರ ಡಿಫ್ರೆಂಟ್ ಆದಂತಹ ಟೇಸ್ಟೂ ಇರುತ್ತೆ ರೀ. ಇವಾಗ ಇದಕ್ಕೆ ನೋಡಿರಿ, ಒಂದು ಸ್ವಲ್ಪನೇ ನಾನು ಹಸಿಮೆಣ್ಸಿನ್ಕಾಯಿ, ಅಂದರೆ ಒಂದು 3 ಹಸಿಮೆಣ್ಸಿನ್ಕಾಯಿ, ಇದನ್ನು ಕೆಂಪಗಾಗಿ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ತೊಗೋಬೋದು, ಯಾಕಂದರೆ ಸ್ವಲ್ಪ ಇದು ರೈಸ್ ಫ್ಲವರ್ ವೈಟ್ ಇರ್ತದೆ ನೋಡಿರಿ, ಹಾಗಾಗಿ ಇದು ಸ್ವಲ್ಪ ಕಪ್ಪಗೆ ಚೆನ್ನಾಗಿ ಕಾಣುತ್ತೆ ಅಂತ, ಇದು ಕೆಂಪಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಈ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ ರೀ. ಇದನ್ನು ಸ್ವಲ್ಪ ಇದರೊಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ. ಇವಾಗ ಇದಕ್ಕೆ ನೋಡಿರಿ, ಇದು ಒಂದು ದೊಡ್ಡದು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ತುಂಬ ಈಸಿ ಆಗುತ್ತೆ ರೀ, ಮಧ್ಯಾಹ್ನ ಲಂಚಿಗೂ ತುಂಬ ಈಸಿ ಆಗುತ್ತೆ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪು ಸೇರಿಸಿದ್ರೆ ಚೆನ್ನಾಗಿರುತ್ತೆ ರೀ ಟೇಸ್ಟಾಗಿ, ಹಾಗಾಗಿ ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀವು ಬೇಕಿದ್ರೆ ಜೀರಿಗೆ ಹಾಕ್ಕೋಬೋದು, ಅರಿಶಿನೂ ಸಹ ಹಾಕ್ಕೋಬೋದು ರೀ. ನಾನು ಇಲ್ಲಿ ಇದಕ್ಕೆ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಕಲರ್ ಚೆನ್ನಾಗಿ ಕಾಣುತ್ತೆ. ಇದು ಅಕ್ಕಿ ಹಿಟ್ಟು ಬೆಳ್ಳಗಿರುತ್ತೆ ನೋಡಿರಿ, ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ನೋಡಿರಿ, ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ. ಇದಕ್ಕೆ ಚೆನ್ನಾಗಿ ಸ್ವಲ್ಪ ನಮ್ಮದು ಟೊಮೆಟೊ ಮತ್ತು ಸೊಪ್ಪು ನೋಡ್ಬೋದು, ಸ್ವಲ್ಪ ಬಾಡಿಸ್ಕೊಂಡಂಗೆ ಆಗ್ಯದ್ರಿ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಮ್ಮ ವಿಡಿಯೋನ ಇವಾಗ ಸ್ವಲ್ಪ ನೋಡ್ತಾ ಇದ್ದೀರಿ, ಅದೇ ಥರನೇ ನೋಡಿ, ಅದೇ ಥರನೇ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ರೀ. ಇವಾಗ ಇದು ಒಂಚೂರು ಬಾಡಿಸ್ಕೊಂಡಾಗಿದೆ ನೋಡಿರಿ. ಈ ಟೈಮ್ನಲ್ಲಿ ನಾನು ಒಂದು ಸ್ವಲ್ಪನೇ 1/4 ಪೀಸ್ನಷ್ಟಿತ್ತು ರೀ, ಸ್ವಲ್ಪನೇ ಇದನ್ನು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ರೀ. ಇದು ತುಂಬ ಒಂದು ಟೇಸ್ಟ್ ಇರುತ್ತೆ ರೀ, ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಸ್ವಲ್ಪ ಹೊಸ ಟೇಸ್ಟ್ ಇರುತ್ತೆ. ಇದು ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ, ನಾನು ಇವಾಗ ಬಾಡಿಸ್ಕೊಂಡಿದ್ದೀನಿ ನೋಡಿರಿ. ಇವಾಗ ನಾವು ಯಾವ ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೆ ನೋಡಿರಿ, ಅದೇ ಕಪ್ನಲ್ಲೇ ನೀರನ್ನು ಹಾಕೋಣ. ಈ ಕಪ್ನಲ್ಲಿ ಅಕ್ಕಿ ಹಿಟ್ಟು 1 ಕಪ್ ರೀ, ಇದಕ್ಕೆ 1 ಕಪ್ ನೀರನ್ನು ಹಾಕೋತಾ ಇದ್ದೇನೆ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೀವು ಇಷ್ಟೆಲ್ಲ ಬೇಯಿಸಿದ ಮೇಲೆ ನೋಡಿರಿ, ಇದಕ್ಕೆ ನಿಮಗೆ ಬೇಕಂದರೆ ಚಟ್ನಿ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಉಪ್ಪಿನಕಾಯಿ ಜೊತೆಗಿದ್ರೂ ಊಟ ಚೆನ್ನಾಗಾಗುತ್ತೆ ರೀ. ಇವಾಗ ನಮ್ಮದು ನೀರು ಕುದಿ ಬರ್ತಾ ಇದೆ ರೀ. ನಾವು ಇದಕ್ಕೆ ರೈಸ್ ಫ್ಲವರು 1 ಬೌಲೇನು ಇಟ್ಕೊಂಡಿದ್ದೇವೆ ನೋಡಿರಿ, ಆ ಒಂದು ರೈಸ್ ಫ್ಲವರ್ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ರೀ. ಈ ಥರನೇ ಚೆನ್ನಾಗಿ. ಇವಾಗ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗುತ್ತೆ ನೋಡಿರಿ, ಆವಾಗ ನಾವು ಸ್ಟವನ್ನು ಆಫ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ಇದನ್ನು ಚೆನ್ನಾಗಿ ನಾನು ಈ ಥರನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಸ್ವಲ್ಪ ಆರಬೇಕು, ಸ್ವಲ್ಪ ಇದು ಬಿಸಿ ಇದೆ ರೀ, ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಆರಬೇಕು, ಆವಾಗೇ ನಮಗೆ ಇದನ್ನು ಸ್ವಲ್ಪ ಕಲಿಸ್ಲಿಕ್ಕೆ ಬರುತ್ತೆ ರೀ. ಇವಾಗ ನಮ್ಮದು ಸ್ವಲ್ಪನೇ ಆರಿದೆ ರೀ, ಅಂದರೆ ಇನ್ನೊಂದು ಸ್ವಲ್ಪ ಬಿಸಿ ಇದೆ. ಇವಾಗ ನಾವು ಈ ಥರ ತೊಗೊಂಡಾಗೆ ನಮಗೆ ಈ ಥರ ನೋಡಿರಿ, ಕೈಯಲ್ಲಿ ನಮಗೆ ಕೈಗೆ ಏನು ಇದು ಹತ್ತೋದಿಲ್ಲ ನೋಡ್ರಿ, ಅಂದರೆ ಹಸಿ ಹಿಟ್ಟಿನಂಗೆ ನಮಗೆ ಏನೂ ಬರೋದಿಲ್ಲ. ಇದಕ್ಕೆ ನಾವು ಸ್ವಲ್ಪನೇ ಇವಾಗ ಮಿಕ್ಸ್ ಮಾಡ್ಕೊತಾನೆ ಹೋಗೋಣ್ರಿ. ಅಂದರೆ ಇದು ಸ್ವಲ್ಪ ಆರೋ ತನಕನೂ ನಾವು ನಿಂದಿಸಿದ್ರೆ ಗಟ್ಟಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಇದ್ದಾಗನೇ ಕಲಿಸ್ಕೋಬೇಕ್ರಿ. ಇವಾಗ ಇದ್ರ
ಸ್ವಲ್ಪನೇ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ರೀ. ಅಂದರೆ ನಾನು ತುಂಬ ಬಿಸಿ ಇದೆ ರೀ, ಒಂದು 2-3 ಆಗೋಷ್ಟು ರೊಟ್ಟಿದ ಈ ಥರನೇ ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ರೀ, ಸ್ವಲ್ಪನೇ ಈ ಥರನೇ ಸಾಫ್ಟ್ ಮಾಡ್ಕೋಬೇಕ್ರಿ. ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ, ತುಂಬ ಬಿಸಿ ಇರಲ್ಲ. ನೋಡ್ಬೋದು. ಇವಾಗ ನಮ್ಮದು ಇದನ್ನು ಚೆನ್ನಾಗಿ ನಾನು ಈ ಥರ ಎಲ್ಲವನ್ನು ಕಲಸಿ ಇಟ್ಕೊಂಡಿದ್ದೀನಿ ರೀ. ಇದು ಸ್ವಲ್ಪ ಗಟ್ಟಿಗಿದೆ ನಮ್ಮದು. ಒಂದು ಸ್ವಲ್ಪನೇ ಇಷ್ಟಿಷ್ಟು ನೋಡಿ ನೀರು ಹಾಕ್ಕೋಬೇಕ್ರಿ. ಅಂದರೆ ತುಂಬಾ ಇಲ್ಲ, ಇಷ್ಟು ಮುಷ್ಟಿಯಷ್ಟು ನೀರನ್ನು ಹಾಕ್ಕೋಬೇಕು. ಇದನ್ನು ಸ್ವಲ್ಪನೇ ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೇಕ್ರಿ. ಅಂದರೆ ನಮಗೆ ತಟ್ಟಕ್ಕೆ ಬರಬೇಕು ನೋಡ್ರಿ, ಹಾಗೆ. ಇವಾಗ ನೋಡ್ಬೋದು ರೀ, ನಾನು ಇದು ಒಂದು ಈ ಥರನೇ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ನೀವು, ಇಷ್ಟು ಅಂದರೆ ಈ ಥರ ತುಂಬ ಮೆತ್ತಗಿದೆ ನೋಡಿರಿ, ತುಂಬ ಸಾಫ್ಟ್ ಇದೆ ಹಿಟ್ಟು. ನೀವು ನೋಡ್ಬೋದು ರೀ, ಇಲ್ಲಿ ನಾನು ಆಯಿಲು ಶೀಟನ್ನು ತೊಗೊಂಡಿದ್ದೇನೆ. ಇದಕ್ಕೇ ಸ್ವಲ್ಪನೇ ಆಯಿಲು ಹಾಕ್ಕೊಂಡಿದ್ದೇನೆ ರೀ. ಇದು ನೀವು ಯಾವುದಾದ್ರೂ ಶೀಟ್ ತೊಗೋಬೋದು. ಇಲ್ಲಿ ನಾನು ಸ್ವಲ್ಪನೇ ಅಂದರೆ ಈಗ ಒಂದಿಷ್ಟು ನಿಮಗೆ ಎಷ್ಟು ದೊಡ್ಡದು ಅಳ್ತಿದಂಗೆ ಬೇಕು ನೋಡಿರಿ, ಆ ಥರನೇ ಇದನ್ನು ಈ ಥರನೇ ಮಾಡ್ಕೊಂಡು ಇದ್ರ ಮೇಲೆ ಇಟ್ಟಿಸಿದ್ರೆ ಈ ಥರ ಪ್ರೆಸ್ ಮಾಡ್ಬೇಕ್ರಿ. ಈ ಥರನೇ ಅಂದರೆ ಸ್ವಲ್ಪ ಒಡ್ಕೊಂಡಂಗೆ ಆಗುತ್ತೆ. ಸ್ವಲ್ಪ ಈ ಥರನೇ ಮಾಡಿ ಇದನ್ನು ಈ ಥರನೇ ಮಾಡ್ಕೋಬೇಕು. ಇವಾಗ ನಾವು ಸ್ವಲ್ಪ ಇದು ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೇವೆ ರೀ. ಈ ಥರ ಬಿಟ್ಕೊಂಡಾಗ ಆದಾಗೆ ನೋಡಿರಿ, ನಾವು ಇದಕ್ಕೆ ಸ್ವಲ್ಪನೇ ಈ ಥರನೇ ನಾವು ರೌಂಡ್ ಶೇಪಲ್ಲೇ ಈ ಥರ ಲಟ್ಟಿಸ್ಕೋಬೇಕ್ರಿ. ಅಂದ್ರೆ ನಮ್ಮದು ಸ್ವಲ್ಪ ತೆಳು ಅಂದರೆ ಸ್ವಲ್ಪ ತೆಳ್ಳಗಾಗುತ್ತೆ. ಸ್ವಲ್ಪನೇ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ನಿಮಗೆ ಬೇಕಿದ್ರೆ ಆಯಿಲ್ ಬೇಡ ಅಂತ ಅನ್ನೋರಿದ್ರೆ ನೋಡಿರಿ, ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಂಡು ಮಾಮೂಲಿ ನಾವು ತಾಳಿ ಪೇಟ್ ಮಾಡಿದಾಗ ಯಾವ ಥರ ಮಾಡಿ ತಟ್ಕೊತೀವಿ ನೋಡಿರಿ, ಆ ಥರನೂ ತಟ್ಕೋಬೋದು. ಈ ಥರ ಆದರೆ ತುಂಬ ಈಸಿಯಾಗಿ ಬರುತ್ತೆ ರೀ, ನೋಡ್ಬೋದು. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ, ಇಲ್ಲಿ ನಾನು ಸ್ವಲ್ಪ ಶೇಂಗದ ಕಾಳು ಅಂದರೆ ಮಕ್ಕಳಿದ್ರೆ ಸ್ವಲ್ಪ ಅವರಿಗೆ ತಿನ್ನೋದಕ್ಕೆ ಇಂಟ್ರೆಸ್ಟ್ ಬೇಕಾಗುತ್ತೆ ನೋಡಿರಿ. ಹಾಗಾಗಿ ನಾನಿಲ್ಲಿ ಶೇಂಗದ ಕಾಳನ್ನು ತೊಗೊಂಡಿನಿ ಹುರಿದ್ಬಿಟ್ಟು. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಸ್ವಲ್ಪನೇ ಹಿಂಗೆ ಈ ಥರನೇ ಹಚ್ಚಿಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು. ನೋಡ್ಬೋದು ರೀ, ನಮ್ಮದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರನೇ ನಾವು ಕೈನ ಮೇಲೆ ಈ ಥರ ನೋಡ್ಬೋದು, ಚೆನ್ನಾಗಿ ಹಾಕ್ಕೊಂಡು ಇಟ್ಕೋಬೋದು ರೀ. ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ, ಇದನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು, ಇವಾಗ ನೋಡ್ಬೋದು ರೀ, ನಮ್ಮದು ಹಾಕೊಂಡಾಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾನು ಎತ್ತು ಹಾಕ್ತಾಯಿದ್ದೇನೆ. ಇವಾಗ ನಮ್ಮದು ನೋಡ್ಬೋದು ರೀ, ತಿರುಗಿಸಿ ಹಾಕಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಈ ಸೈಡು 2 ಸೈಡು ಬೇಯಿಸ್ಕೊಂಡಿದ್ದೇನೆ. ಇವಾಗ ನಾನು ತೆಗೆದಿಡ್ತಾ ಇದ್ದೀನಿ ರೀ. ಈ ಶೇಂಗದ ಕಾಳು ನೋಡಿರಿ, ನಾವು ತಿನ್ನಬೇಕಾದ್ರೆ ಬಾಯಲ್ಲಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಇದು ಇವಾಗ ನಮಗೆ ರೆಡಿ ಆಗಿದೆ. ಇವಾಗ ನಾ ಇಲ್ಲಿ ಇನ್ನೊಂದು ರೆಡಿ ಮಾಡಿದ್ದೀನಿ ರೀ. ನಿಮಗೆ ಈ ಸೈಡು ತುಂಬ ಸೀದು ಹೋಗ್ತಿತ್ತಂದರೆ ಇದು ಒಂದು ಸೈಡ್ ಬೇಯಿಸಿದ್ದೇವೆ ನೋಡಿರಿ. ಈ ಥರನೇ ಪ್ರೆಸ್ ಮಾಡಿದ್ರೆ ಸಾಕು, ಹೋಗುತ್ತೆ. ಅಂದರೆ ಸ್ವಲ್ಪ ನಾವು ದಪ್ಪ ಮಾಡ್ಕೊಂಡ್ರೆ ನೋಡಿರಿ, ಈ ಥರ ನಾವು ಕಾಳು ಒತ್ತಿದ್ರೆ ಸಾಕು. ಅಂದರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹೋಗುತ್ತೆ ಒಳಗೆ. ಅಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಮೆಂತ್ಯದು ರೈಸ್ ಅಂದರೆ ಅಕ್ಕಿ ಹಿಟ್ಟಿನ ಪರೋಟ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಚಟ್ನಿ ಪಲ್ಯ ಯಾವತ್ತಾದ್ರೂ ಸರಿ ಆಗುತ್ತೆ ರೀ, ಅದನ್ನೇ ಮಾಡ್ಕೊಳ್ಳಿ. ನೋಡ್ಬೋದು, ನಮ್ಮದು ತುಂಬ ಈಸಿ ಸುಲಭವಾಗಿ ಮಾಡಿದ್ದೀವಿ ರೀ. ಟೇಸ್ಟ್ ಆದಂತೂ ಮತ್ತು ಹೆಲ್ದಿ ಆದಂಥದ್ದು ರೀ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.